ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್. ಗೈಸ್ ಏನಂತಂದ್ರೆ ಈಗಷ್ಟು ನಾವು ನಮ್ಮ ಮೈನ್ ಚಾನಲ್ಗೆ ವಿಡಿಯೋ ಎಲ್ಲ ಮುಗಿಸಿ ಮನೆಗೆ ಹೋಗ್ತಿದೀವಿ. ಆಕ್ಚುಲಿ ವ್ಯೂ ಪಾಯಿಂಟ್ ನೋಡಿ ಹೆಂಗ್ ಕಾಣ್ತದೆ ಈ ಜಾಗದಲ್ಲಿ. ಬೆಟ್ಟದಲ್ಲಿ ಇವತ್ತು ನೈಟ್ ನಾವು ನೆನ್ನೆ ನೈಟ್ ಬಂದು ಸ್ಟೇ ಆಗಿದ್ದು, ಕ್ಯಾಂಪ್ ಎಲ್ಲ ಮಾಡಿ ಇವಾಗೆಲ್ಲ ಮುಗಿಸಿ ಮನೆಗೆ ಹೋಗ್ತಿದೀವಿ. ನೋಡಿ ಒಬ್ನೇ ಎಲ್ಲ ಬಂದಿದ್ದು, ಪ್ರತಿ ಸಲ ಬಂದಾಗ ನಾನು ಒಬ್ನೇ ಬರ್ತಿದ್ದೆ. ಈಗ ನನ್ನ ಜೊತೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ನೋಡಿ, ನೋಡಿ ಅಷ್ಟು ಜನ ಇದೆ. ಎಲ್ಲರೂ ಸೇರಿ ಕ್ಯಾಂಪ್ ಮಾಡಿ ಇವಾಗ ವಾಪಸ್ ಹೋಗ್ತಿದ್ವಿ. ಆಕ್ಚುಲಿ ಈ ಜಾಗ ಇದೆಲ್ಲ ಫುಲ್ಲು ವ್ಯಾಲಿ ತರ ಇದೆ, ಫುಲ್ಲು ಡೀಪ್ ಇರೋದ್ರಿಂದ ನಿಧಾನಕ್ಕೆ ನೋಡ್ಕೊಂಡು ಇಳಿಬೇಕು ಇಲ್ಲಿ. ತಲೆ ಮೇಲೆ ಹಾಕ್ಬಿಡಿ ಅವ್ರಿಗೆ. ಧೀರಜ್ ಗಬ್ರಿ, ಧೀರಜ್ ಬ್ರೋ, ಧೀರಜ್ ಬ್ರೋ ನಿಧಾನ. ಹೋಗ್ಲಿ ಹೋಗ್ಲಿ. ಇಲ್ಲಿ ನೋಡಿ ಹೆಂಗಿದೆ, ಫುಲ್ ಡೀಪ್ ಇದೆ ಈ ಜಾಗ. ಅಲ್ಲಿಂದ ಇಳ್ದು ಈ ಪೋರ್ಷನ್ ಬಂದಿದೀವಿ. ಎಸಿ ಬ್ರೋ ಹಿಡಿತಾರೆ, ಅಲ್ಲಿಗೆ ಹಾಕು ಬ್ರೋ, ಹಿಡಿತಾರೆ ಬ್ರೋ, ಅಲ್ಲಿಗೆ ಹಾಕಿ ಬ್ರೋ. ಬಸ್ ಈ ಜಾಗ ನೋಡಿ ಹೆಂಗಿದೆ, ಫುಲ್ ಡೀಪ್. ನನ್ ಶೂಸ್ ಇದೆಯಲ್ಲ, ನನ್ ಶೂಸ್ ಅಷ್ಟು ಗ್ರಿಪ್ ಇಲ್ಲ, ಸೌದಿ ಇರೋದ್ರಿಂದ ಗ್ರಿಪ್ ಸಿಕ್ಕಲ್ಲ. ಫಸ್ಟ್ ಇವ್ರು ಹೋಗ್ಬಿಡ್ಲಿ, ಆಮೇಲೆ ಹೋಗೋಣ. ಯಾಕೋ ಎದುರ್ತಾವ್ರಿ ಇವ್ರು. ಹಾಕು ಹಾಕು. ಬ್ರೋ ಬನ್ನಿ, ಈ ಜಾಗದಿಂದ ಈಗ ನಿಧಾನಕ್ಕೆ ಇಳ್ಕೊಂಡೋಗೋಣ. ಲೋ ನಿನ್ನ ಅಣ್ಣ, ನೋಡಿ ಇವನ್ ನನ್ನ ಕಾಲ್ ಪಕ್ಕದಲ್ಲಿ ಹಾಕಿಟ್ಟಿದ ನೀವು. ಅಯ್ಯೋ ಇದ್ಯಾವುದು ಎಷ್ಟು ಸ್ಲಿಪ್ ಅನ್ಸಿದೆ ನನ್ನ ಶೂಸು. ನಿಧಾನಕ್ಕೆ ಹಿಂಗೆ ಇಳ್ಕೊಂಡು ಹೋಗ್ಬೇಕು. ನಂದು ಶೂಸು ಬ್ಯಾಲೆನ್ಸ್ ಇಲ್ಲ. ಆಕ್ಚುಲಿ ನೆನ್ನೆ ನೈಟ್ ಇದ್ದ ಜಾಗದಲ್ಲಿ ಹತ್ಬೇಕಾರೆ ಇಳಿಬೇಕಾರೆ ನಾನು ತುಂಬಾ ಆರಾಮಾಗಿ ಇಳ್ಕೊಂಡಿದ್ದೆ. ಬಟ್ ಈಗ ಶೂಸ್ ಮೇಲೆ ಡಿಪೆಂಡ್. ನಾವು ಇಂಥ ಜಾಗ ಬಂದಾಗ ನಮ್ ಬ್ಯಾಲೆನ್ಸ್ ಡಿಪೆಂಡ್ ಆಗಿರೋ ನಮ್ಮ ಶೂಸ್ ಗಳ ಮೇಲೆ ಇರುತ್ತೆ. ಏನ್ ಬ್ರೋ, ನಾವ್ ಹಾಕಿರೋ ಶೂಸ್ ಗಳ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ. ಎಲ್ಪ್ ಬೇಕಾ? ಇಲ್ಲಿ ಇವರು ಹಿಂಗೆ ಸೈಡ್ ಇಂದ ಬರ್ತಿದ್ದಾರೆ. ನಿಧಾನ ಎಲ್ಪ್ ಅಂತ ಹೇಳ್ಕೊಂಡ್ಬಿಟ್ಟೆ ನನ್ನ ಜೊತೆ ಕಳ್ಕೊಂಡು ಹೋಗ್ಬಿಟ್ರೆ ಕರ್ಕೊಂಡಿ. ಅಂಜು ಬ್ರೋಗೂ ಹೇಳ್ಕೋಬೇಕಾ? ಬನ್ನಿ ಬ್ರೋ, ಹಂಗೆ ಜಾರ ಬಂಡಿ ಆಡ್ಕೊಂಡು ಹೋಗ್ಬಿಡ್ರಿ. ಚಿಕ್ಕ ವಯಸ್ಸಿನ ನೆನ್ಪು ಮಾಡ್ಕೊಂಡಿ. ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ. ಅಂಜು ಬ್ರೋ ಅದು ಏನು ಇಲ್ಲ, ಬನ್ನಿ ಬ್ರೋ ಆರಾಮಾಗಿ. ನಿಮ್ ಮೈಂಡಲ್ಲಿ ಆ ಥರ ಫೀಲ್ ಆದ್ರೆ ಹಂಗೆ ಅನ್ಸೋದು. ಕಾಮಿಡಿಗೋಸ್ಕರ ಮಾಡೋದು. ಕುಡಿಯಲ್ಲ ಪಾಪ ಅವರು, ತುಂಬಾ ಒಳ್ಳೆಯವರು, ಹಂಗಾಗಿ ಹೇಳ್ತಿರೋದು. ಇಲ್ಲಿ ನೋಡಿ ಈ ಜಾಗದಲ್ಲಿ ನಾವು ಇಳ್ಕೊಂಡು ಹೋಗ್ತಾ ಇದೀವಿ. ಈಗ ಹೆಂಗ ಅನ್ಸ್ತು ಅಂಜುಮ್ ಬ್ರೋ ಇವತ್ತು? ತುಂಬಾ ಚೆನ್ನಾಗಿತ್ತ. ಅವಾಗ್ಲೇ ನನ್ನ ಫೋನಿನ ಸ್ಟೋರೇಜ್ ಎಲ್ಲ ಖಾಲಿ ಆಗೋಯ್ತು. ರಾತ್ರಿ ವಿಡಿಯೋ ಮಾಡಕ್ ಬಂದು ಈಗ ಜೀವನಿಂದು ಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ತಳ್ಳಿ ಧೀರಜನು ತಳ್ಳಿಬಿಡ್ರಿ. ಹಂಗೆ ಇವಂದೇ ಫೋನ್ ಇಸ್ಕೊಂಡಿರೋದು ಈಗ ನಾನು. ನಿನ್ನೆ ನೈಟ್ ಹಿಂಗೆ ಅಲ್ವಾ ಬಂದಿದ್ದು ಗೈಸ್. ಬರ್ಬೇಕಾರೆ ನಮಗೆ ರೂಟ್ ಗೊತ್ತಿರ್ಲಿಲ್ಲಲ್ಲ, ಲಗೇಜ್ ಎಲ್ಲ ಜಾಸ್ತಿ ಇತ್ತು, ಐಟಮ್ಗಳು ತಂದಿದ್ದು. ಹಂಗಾಗಿ ನಮಗೆ ಸಿಕ್ಕಾಪಟ್ಟೆ ಜಾಸ್ತಿ ಅನ್ನಿಸ್ತಾ. ನಾನೇ ರಾತ್ರಿ ಬಂದು ಕಡ್ದಿದ್ದು. ನಿಧಾನ ಕಷ್ಟ ಅನಿಸ್ತು ಸ್ವಲ್ಪ ಹತ್ಬೇಕಾರೆ. ಈಗ ಇಳಿಬೇಕಾರೆ ನೋಡಿ ಎಷ್ಟು ಸಿಲ್ಲಿ ಅನಿಸ್ತಿದೆ. ಅಂದ್ರೆ ನಾನು ನಮ್ಮ ಊರಲ್ಲೆಲ್ಲ ಬೆಟ್ಟ ಗುಡ್ಡ ಎಲ್ಲ ಹತ್ತಿದ್ದೀನಲ್ಲ, ಹಂಗಾಗಿ ಇದು ಅಷ್ಟು ಮ್ಯಾಟ್ರ್ ಆಗಲ್ಲ. ನನಗೂ ಅಷ್ಟೇ, ಅವನಿಗೂ ಅಷ್ಟೇ. ಅಲ್ಲಿ ಕೆಳಗೆ ಹ್ಯಾಟ್ ಹೋಗ್ತಿದ್ದಾನಲ್ಲ ಅವನಿಗೂ ಅಷ್ಟೇ. ಹೆಸರಲ್ಲಿ ಗಿರೀಶ್ ಅಂತೆ. ಬಾಕಿ ನಾನು ಮತ್ತೆ ಜೀವನ್ ಆರಾಮಾಗಿ ಹಿಂಗೆ ಇಳ್ಕೊಂಡು ಹೋಗ್ತೀನಿ. ಇಲ್ಲ ಬ್ರೋ, ನೆನ್ನೆ ಮೈಕ್ ಬಿದ್ದೋಗಿದ್ದು ನಂದು. ಕಟ್ಟು ಅದ್ರ ಮೇಲಿತ್ತು. ನಿಧಾನ ಇಳ್ಕೊಳ್ರಿ. ಬರ್ಬೋದು. ಅಂಜುಮ್ ಬ್ರೋ ಇವತ್ತು ಯಾಕೋ ಸಿಕ್ಕಾಪಟ್ಟೆ ಎದುರುತ್ತಿದಾರಪ್ಪ. ಇಷ್ಟ ತನಕ ಮಾಡಿದ್ ರೆಕಾರ್ಡ್ ಐತೆ ಅಲ್ವೋ ಗೊತ್ತಿಲ್ಲ. ಹಂಗೆ ಅಂಜುಮ್ ಬ್ರೋ ಬನ್ನಿ ಬೇಗ. ನೋಡಿ ಗೈಸ್, ಅಲ್ಲಿ ಸುತ್ತ ಬೆಟ್ಟ ಹೆಂಗ್ ಕಾಣ್ತಾ ಇದೆ ಈ ಜಾಗದಲ್ಲಿ. ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ನಮ್ ಜೊತೆ ಬಂದಿದ್ ಬಾಹುಬಲಿ ಯಾರು ಗೊತ್ತಾ? ಇಲ್ಲಿ ಬಾಹುಬಲಿ ಸಿಕ್ಕಿದ ಜಾಗದಲ್ಲಿ ನುಸ್ಕೊಂಡು ಹೋಗ್ತಾರ ಬಾಹುಬಲಿ. ಹಂಗಲ್ಲ ಬ್ರೋ. ಜೀವನ್ ನಾವು ಓಡ್ ಇಳಿದ್ವಿ. ಹೆಂಗ್ ಕಾಣ್ತಿದೆ ನೋಡಿ, ಒಳ್ಳೆ ಫಿಟ್ನೆಸ್ ಆಗಿ ಕಾಣ್ತಿದ್ಯಾ ಕಣೋ ಜೀವನ್ ನೀನು. ನಾವ್ ಹಿಂಗಲ್ಲ ತಾನೆ ಬಂದಿದ್ದು ರಾತ್ರಿ. ಹಿಂಗಲ್ಲ ಕಣೋ, ಆದ್ರೆ ಈಗ ಹೋಗ್ತಾ ಹಿಂಗ್ ಹೋಗ್ತಿರೋದು. ಅದೇ ನಾವೀಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದ್ರೆ ಗೈಸ್, ಯಾರ್ದೋ ತೋಟದಲ್ಲಿ ನುಸ್ಕೊಂಡು ಹೋಗ್ತಿದ್ದೀವಿ ನೋಡಿ. ಯಾವ್ದು ಮಾವಿನಕಾಯಿ ಗಿಡ ಇವೆಲ್ಲ ಹೆಂಗ್ ಕಾಣ್ತಿದೆ ನೋಡಿ.
ಒಳ್ಳೆ ಫಿಟ್ನೆಸ್ ಆಗಿ ಕಾಣ್ತಿದ್ಯಾ ಕಣ ಜೀವನ್ ನೀನು. ನಿಜ ಒಳ್ಳೆ ಬಾಡಿ ಬಿಲ್ಡರ್ ಬಂದಂಗೆ ಅನ್ಸಿದೆ ನೀನು ನಡ್ಕೊಂಡ್ ಬರ್ತೀರ ನೋಡಿದ್ರೆ. ಹೆಂಗೆ ನಡ್ಕೊಂಡ್ ಬರ್ತೀರ ಸ್ಟೈಲಿಶ್ ಆಗಿ. ಈಗ ನಾವೇನಂತಂದರೆ ನಮ್ಮ ಗಾಡಿ ನೋಡಿ ಗೈಸ್ ಅಲ್ಲೇ ಪಾರ್ಕ್ ಮಾಡಿದ್ವಿ. ಈಗ ಬನ್ನಿ ನಿಮಗೆ ತೋರಿಸಿ ನಾವೆಲ್ಲಿ ಹೋಗಿದ್ವಿ ಅಂತ. ಅಲ್ಲಿ ಕಾಣ್ತಿದ್ವಿ ನೋಡಿ, ಆ ಬೆಟ್ಟನೇ ಹತ್ತಿದ್ದು ಕಂಪ್ಲೀಟಾಗಿ ಆ ಜಾಗಕ್ಕೆ ಹೋಗ್ತಿ ಫುಲ್ಲು ಟಾಪ್ ಹೋಗಿ ನೈಟು ಸ್ಟೇ ಮಾಡಿದ್ವಿ. ಈಗ ಮುಗಿಸ್ಕೊಂಡು ಜೂಟು ಪತ್ತಾರ್ ಗಾಡಿ ನೋಡಿ, ನಮ್ಮ ಗಾಡಿನ ಇದೇ ಜಾಗದಲ್ಲಿ ಮತ್ತು ಇಲ್ಲಿ ಪಾರ್ಕ್ ಮಾಡಿದ್ವಿ. ಇಲ್ಲೂ ಅಷ್ಟೇ, ಇಲ್ಲೂ ಬೆಟ್ಟ ಇದೆ. ಇದೊಂದು ಜಾಗ, ಇದೊಂದು ಬೆಟ್ಟ. ಮತ್ತು ಇದೆಲ್ಲ ನಾವು ಸುತ್ತ ನೋಡ್ತಿದ್ದೀವಲ್ಲ, ಈ ಸುತ್ತಮುತ್ತ ಇರೋದೆಲ್ಲ ಕಲ್ಲು ಬಂಡೆ ಗೈಸ್. ಎಲ್ಲ ಸಣ್ಣ ಸಣ್ಣದು ದೊಡ್ಡ ಕಲ್ಲು ಬಂಡೆ ಇರೋಂಥ ಜಾಗ. ಇಲ್ಲಿ ನೋಡಿ, ಈಗ ಇಲ್ಲಿಂದ ಕಾಣುತ್ತೆ ಫುಲ್ಲು ದೊಡ್ಡ ಬೆಟ್ಟ ಇದು. ಇವ್ ನೋಡಿ ಆರಾಮಾಗಿ ವ್ಯೂ ಪಾಯಿಂಟ್ ನೋಡ್ಕೊಂಡು ಮಲ್ಕೊಂಡ. ಕೊಡು ತಗೊಂಡೋಗ ಮಗ. ನೀನ್ ಡವ್ವೋ ಮತ್ತೆ ಅವನ್ ಹಂಗಿರ್ಬೋದು, ನಾನ್ ಹಂಗಲ್ಲ. ಬಿಟ್ರೆ ಇರ್ಲಿಲ್ಲ, ಹೆಂಗಿಂದ ಬಂತು ಬರೋದು ಅಷ್ಟೇ. ಕಾಲು ಅಡ್ವಾನ್ಸ್ ಆಗಿ ಹೋಗ್ಬಿಟ್ಟಿದ್ದಾರೆ ಅವರು. ನೈಟ್ 12 ಗಂಟೆಗೆ ಫೋನ್ ಬಂದಿತ್ತಲ್ಲ ಬ್ರೋ. ಹೌದು, 11:28 ಟೈಮ್ ನೋಡ್ಕೊಂಡಿದ್ದೀನಿ. ಜೀವನ್ ಆರಾಮಾಗಿ ಹೋದ್ಯಾ? ಆರಾಮಾಗಿದ್ಯಾ? ಗಾಡಿ ಗಿಡಿ ತಿನ್ಕೊಬಿಡ್ತಾ ನೀನು ಏನಾದ್ರು? ಗ್ಯಾಸ್ಟ್ರಿಕ್ ಎಲ್ಲ ಹೋಯ್ತಾ? ಸರಿ ಮಾಡ್ತಾರ ನಿನ್ಗೆ ಏನು ಮಾಡಲ್ಲ ಗೊತ್ತು, ಅವ್ರು ನಿನ್ ಮಾಡ್ತಾರೆ. ಹೋಗೋಣ ಬ್ರೋ. ಅಲ್ಲೋಡಿ ಹೆಂಗಿದಾರ. ನಾವ್ ಈ ಜಾಗದಿಂದ ಈಗ ಹೋಗ್ತಿದೀವಿ. ಲಾಸ್ಟ್ ಒಂದು ಬ್ರೇಕ್, ಟೀ ಬ್ರೇಕ್ ಕುಡದೆ ಜೈ ಅನ್ನ ಚೂಟು ಪತ್ತಾರ್ ಮನೆಗೆ ಲಾಸ್ಟ್ ಬಂದಿದ್ದು ಅವರೇ, ಫಸ್ಟ್ ಹೋಗ್ತಿರೋದು ಅವರೇ. ಪ್ಲಸ್ ಈಗ ನೋಡಿ ಕಂಪ್ಲೀಟ್ಲಿ ದೊಡ್ಡ ಬೆಟ್ಟ ಇದು ನೋಡಿ. ಇಲ್ಲಿಂದ ಕವರ್ ಆಗಿ ಅಲ್ಲಿ ತನಕ ಬರುತ್ತೆ. ಆಕ್ಚುಲಿ ಈ ವ್ಯೂ ಇನ್ನೂ ಒಂದು ಸ್ವಲ್ಪ ಅಲ್ಲಿ ಮುಂದೆ ಹೋದ್ರೆ ಅಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಮುಂದೆ ಹೋಗ್ತಾ ತೋರಿಸಿ ಗಾಡಿ ಹೋಗೋ ಟೈಮಲ್ಲಿ ಶಬ್ದ ಜಾಸ್ತಿ ಆಗೈತೆ. ಗಾಡಿ ಹೋಗೋ ಟೈಮಲ್ಲಿ ಅಲ್ಲಿ ಮುಂದೆ ಹೋಗ್ತಾ ತೋರಿಸಿ ನೀವು ವ್ಯೂ ಅಲ್ಲಿ ಹೆಂಗಿದೆ ಅಂತ ನೋಡಿ. ಸುತ್ತ ಏನು ಚೆನ್ನಾಗಿದೆ ಗುರು ಜಾಗ. ಎಲ್ಲ ಕಲ್ಲು ಬಂಡೆನ, ಎಲ್ಲ ಕಾಡೇ ಗೈಸ್, ಕಂಪ್ಲೀಟ್ಲಿ ಕಾಡು ಜಾಗ ಇದೆಲ್ಲ. ಓಕೆ ಗೈಸ್, ನಾವೀಗ ಓಡ್ತಿದ್ದೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಬಾಯ್ ಬಾಯ್.